ಇನ್ನು ಆಗ್ಲೇ ನಾನೊಂದು ವಿಚಾರದ ಬಗ್ಗೆ ಹೇಳ್ತಾ ಇದ್ದೆ. ಬೆಂಗಳೂರಿನಲ್ಲಿ ಮೆಟ್ರೋದಲ್ಲಿ ಯಾವ ರೀತಿ ಪ್ರೇಮಿಗಳು ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ. ಮೆಟ್ರೋ ನಿಲ್ದಾಣದಲ್ಲಿ ಅಕ್ಕಪಕ್ಕದಲ್ಲಿ ಜನ ಇದ್ದಾರೆ, ಪ್ರೇಮಿಗಳು ಡೋಂಟ್ ಕೇರ್, ಲಜ್ಜೆ ಇಲ್ಲದೆ ನಾಚಿಕೆ ಇಲ್ಲದೆ ರೊಮ್ಯಾನ್ಸ್ ಮಾಡಿದ್ದಾರೆ. ಮೆಟ್ರೋ ನಿಲ್ದಾಣದಲ್ಲಿ ಆಗಿರುವಂತಹ ಘಟನೆ ಇದು. ಪ್ಲಾಟ್ಫಾರ್ಮ್ 3ರಲ್ಲಿ ನಡೆದಿರುವಂತಹ ಪ್ರೇಮಿಗಳ ರೊಮ್ಯಾನ್ಸ್. ರಾಜಾರೋಷವಾಗಿ ರೊಮ್ಯಾನ್ಸ್ ಮಾಡ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ, ಅಸಭ್ಯವಾಗಿ ವರ್ತಿಸಿದ್ದಾರೆ. ಸ್ಥಳೀಯರು ಇವರ ಅಸಭ್ಯ ವರ್ತನೆಗೆ ಆಕ್ರೋಶ ವ್ಯಕ್ತಪಡಿಸಿರೋದು ನೋಡಿ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಸುಮಾರು 1 ನಿಮಿಷ 30 ಸೆಕೆಂಡ್ ರೊಮ್ಯಾನ್ಸ್ ವಿಡಿಯೋ ಇದು. ಹಿಂದೆ ಜನ ಇದ್ದಾರೆ, ಮುಂದೆ ಜನ ಇದ್ದಾರೆ, ಅಕ್ಕಪಕ್ಕ ನೂರಾರು ಜನ ಓಡಾಡ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿ ಭಯ ಇಲ್ಲ ಅನ್ನೋ ರೀತಿಯಲ್ಲಿ ಮೆಟ್ರೋ ನಿಲ್ದಾಣದಲ್ಲೇ ರೊಮ್ಯಾನ್ಸ್ ಮಾಡ್ತಾ ಇರೋದು. ಇಂಥವರಿಗೆ ಏನು ಹೇಳಬೇಕು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಇದನ್ನ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಇಂಥವ್ರಿಗೆ ನಾಚಿಕೆ ಆಗಲ್ವಾ? ಹೇಳೋರು ಕೇಳೋರು ಯಾರು ಇಲ್ವಾ? ಮನೇಲಿ ದೊಡ್ಡವ್ರು ಬುದ್ಧಿ ಹೇಳಲ್ವಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು. ಯಾವಾಗ ಆಗಿರೋದು ಶಶಿಧರ್ ಈ ಘಟನೆ? ಅವ್ರು ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಪತ್ತೆ ಹಚ್ಚಲಾಗಿದೆಯಾ? ಏನ್ ಕತೆ ಅಂತ? ಪೂರ್ಣಿಮಾ, ಯಾರು ಯಾವಾಗ ಮಾಡಿದ್ರು ಅನ್ನೋ ಘಟನೆ ಇದುವರೆಗೂ ಕೂಡ ಇನ್ನೂ ಕೂಡ ಸದ್ಯಕ್ಕೆ ಬೆಳಕು ಬಂದಿಲ್ಲ. ಸದ್ಯಕ್ಕೆ ಆ ವಿಡಿಯೋವನ್ನ ನೋಡಿದಾಗ ಮೆಜೆಸ್ಟಿಕ್ನ ಆ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಈ ಒಂದು ಘಟನೆಗೆ ನೋಡಿದಾಗ ಆ ಒಂದು ಏನು ಅಲ್ಲಿ ರೊಮ್ಯಾನ್ಸ್ ಮಾಡ್ತಾರೋ, ರೊಮ್ಯಾನ್ಸ್ ಮಾಡುವಂತ ಸ್ಥಳದಲ್ಲಿ ಅವರ ತಂದೆ ವಯಸ್ಸಿನವರಿದ್ದಾರೆ, ಅಲ್ಲಿ ಚಿಕ್ಕವರಿದ್ದಾರೆ, ಮತ್ತೆ ಸ್ಟೂಡೆಂಟ್ಸ್ ಇದ್ದಾರೆ. ಅಲ್ಲಿರೋ ಯಾರನ್ನು ಕೂಡ ಅವರು ಗಮನಕ್ಕೆ ಹಾಕೊಳ್ಳೋದಿಲ್ಲ. ಅವ್ರ ಪಾಡಿಗೆ ಅವರು ಆ ರೊಮ್ಯಾನ್ಸ್ ಮೂಡ್ನಲ್ಲಿ ಅವರಿದ್ದಾರೆ. ಇದನ್ನು ನೋಡಿದಂತ ಕೆಲವೊಂದಷ್ಟು ನೆಟ್ಟಿಗರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. BMRCL ನ ಅಧಿಕಾರಿಗಳು ಇವ್ರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿ ಅಂತಾನು ಕೂಡ. ಯಾಕೆಂದ್ರೆ ಪ್ರತಿನಿತ್ಯನೂ ಕೂಡ ಮೆಟ್ರೋದಲ್ಲಿ 12 ರಿಂದ 15 ಲಕ್ಷ ಜನ ಪ್ರಯಾಣಿಕರು ಬಳಕೆಯನ್ನು ಕೂಡ ಮಾಡ್ತಾರೆ. ಅತ್ಯಂತ ಸೇಫೆಸ್ಟ್ ಯಾವ್ದಾದ್ರು ಏನ್ ಸಂಚಾರ ಇದ್ರೆ ಅದು ನಮ್ಮ ಮೆಟ್ರೋ ಅಂತಾನು ಕೂಡ ಹೇಳ್ಬೋದು. ಅದಕ್ಕೆ ನಮ್ಮದಾದಂತ ದೊಡ್ಡ ಹೆಮ್ಮೆ ಕೂಡ ಇದೆ. ಆದ್ರೆ ಇಂಥ ಒಂದು ಮೆಟ್ರೋ ನಿಲ್ದಾಣದಲ್ಲಿ ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಆ ತರ ಏನಾದ್ರು ಮಾಡ್ಬೇಕಾದ್ರೆ ಕಬ್ಬನ್ ಪಾರ್ಕ್ ಇದೆ, ಲಾಲ್ಬಾಗ್ ಇದೆ, ಸಾಕಷ್ಟು ಪಾರ್ಕ್ಗಳಿದೆ. ಅಲ್ಲಿ ಸಾಕಷ್ಟು ಜನ ಪ್ರೇಮಿಗಳು ಇದಕ್ಕೋಸ್ಕರನೇ ಕಾಯ್ತಿರ್ತಾರೆ. ಅಂತ ಜಾಗಕ್ಕೆ ಹೋಗಿ ಅದನ್ನ ಬೇಕಾದ್ರೂ ಮಾಡ್ಬೋದು. ಆದ್ರೆ ಅದನ್ನ ಬಿಟ್ಟು ಮೆಟ್ರೋ ನಿಲ್ದಾಣಗಳನ್ನ ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಅದರಲ್ಲೂ ಕೂಡ ಕ್ಯಾಮ್ರಾ ಇದೆ, ಕೆಲವೊಬ್ರು ವಿಡಿಯೋ ಕೂಡ ಮಾಡ್ತಿದ್ದಾರೆ. ಪಕ್ಕದಲ್ಲೇ ಇದ್ರೂ ಕೂಡ ಅವ್ರಿಗೆ ಯಾರು ಕೂಡ ಕಣ್ಣು ಕಾಣಿಸಿಲ್ಲ. ಅದಕ್ಕೆ ಹೇಳೋದು ಕಾಮಕ್ಕೆ ಕಣ್ಣಿಲ್ಲ ಅಂತ. ಈ ಕಾರಣದಿಂದಾಗಿ ಅವರಿಬ್ರು ಯಾರಂತ ಪತ್ತೆ ಹಚ್ಚಬೇಕು, ಅವ್ರಿಗೆ ಬುದ್ಧಿವಾದ ಹೇಳುವಂತ ಕೆಲಸವನ್ನು ಕೂಡ ಪೋಷಕರು ಕೂಡ ಮಾಡಬೇಕು. ಯಾಕಂದ್ರೆ ಅವ್ರು ಇನ್ನೂ ಕೂಡ 18 ವರ್ಷ ತುಂಬಿದಂತೆ ಕಾಣ್ತಿಲ್ಲ. ಹೀಗಾಗಿ ಆ ವಿಡಿಯೋಗಳನ್ನು ಕೂಡ ಬ್ಲರ್ ಅನ್ನ ಮಾಡಬೇಕು. ಯಾಕಂದ್ರೆ ಅವ್ರ ಪೋಷಕರು ಕೂಡ ಎಲ್ಲ ಒಂದ್ ಕಡೆ ಆಘಾತಕಾರಿಯಾಗುತ್ತೆ ಈ ಒಂದು ದೃಶ್ಯಗಳನ್ನ ನೋಡಿದಾಗ. ಯಾಕೆ ನಮ್ಮ ಮಕ್ಕಳು ಈ ರೀತಿಯಾಗಿ ಆಗಿದ್ದಾರೆ ಅಂತ. ಹೀಗಾಗಿ ಅವರ ಪೋಷಕರು ಕೂಡ ತಲೆಬಗ್ಗಿಸುವಂತ ಕೆಲಸವನ್ನ ಯುವತಿ ಮಾಡಿದ್ದಾರೆ. ಹೀಗಾಗಿ ಈ ರೀತಿಯಾಗಿ ಇನ್ನು ಮುಂದೆ ಯಾರು ಕೂಡ ಮಾಡದಂತೆ ಅವ್ರಿಗೆಲ್ಲರೂ ಕೂಡ ಬುದ್ಧಿ ಹೇಳುವಂತ ಕೆಲಸವನ್ನ ಮಾಡಬೇಕಾಗಿದೆ. ಪೂರ್ಣಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.